ನಾನು ಹೆಚ್ಚಿಗೆ ಮಾತಾಡಿದ ಈ ರಾಜ್ಯದ ಒಬ್ಬ ಉಪಮುಖ್ಯಮಂತ್ರಿ ಧೈರ್ಯಶೀಲ ಉಪಮುಖ್ಯ ಅಂದ್ರೆ ತಪ್ಪಾಕಿಲ್ಲ. ಹಿಡಿದ್ರೆ ಬಿಡಂಗಿಲ್ಲ. ಒಮ್ಮೆ ಕೈಯಾಗ ಯಾವ್ದೋ ಕೆಲಸ ತಗೊಂಡ್ರೆ ಅದು ಮುಗಿತನಕ ಬಿಡಂಗಿಲ್ಲ. ಇವತ್ತು ಉದಾಹರಣೆ ಹೇಳ್ಬೇಕಂತಂದ್ರೆ ಈ 32 ಕೋಟಿ ರೂಪಾಯಿಗಳನ್ನ ಕೃಷ್ಣಾ ನದಿ ದಂಡೆ ಮೇಲೆ ಬ್ರಿಡ್ಜ್ ಕಮ್ ಬ್ಯಾರೇಜ್ ಅನ್ನ ಒಂದೇ ವರ್ಷದಾಗ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿಕೆ ತುಂಬಾ ಸಂತೋಷ ಆಗ್ತಾ ಇದೆ. ಅದೇ ಪ್ರಕಾರ ಇವತ್ತ ಹೆಚ್ಚಿನ ಹಣವನ್ನ ಈ ರೈತರಿಗೆ ಹೋಗಲಿಕ್ಕೆ ದಾರಿ ಯಾರು ಮಾಡಿಕೊಟ್ಟಿದಾರಪ್ಪ ಅಂತಂದ್ರ ನಮ್ಮ ಉಪಮುಖ್ಯಮಂತ್ರಿಗಳು ಅಂತ ಹೇಳಿದ್ರು ತಪ್ಪಾಗ್ತಿಲ್ಲ. ಇಂಥ ಸಾಕಷ್ಟು ವಿಚಾರಗಳನ್ನ ಅನುದಾನವನ್ನ ಈ ಕ್ಷೇತ್ರಕ್ಕೆ ಕೊಟ್ಟು ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಲಿಕ್ಕೆ ತುಂಬಾ ಸಹಕಾರ ಮಾಡಿದ್ದಾರೆ ಅಂತ ಹೇಳಿದ್ರೆ ಏನು ತಪ್ಪಾಗ್ತಿಲ್ಲ. ಅದು ಒಂದು ಕಡೆ ಮಾತು ಹೇಳ್ತೀನಿ. ಈಗಾಗಲೇ ಶ್ರೀಗಳು ಕೆಲವರು ಶ್ರೀಗಳು ಹೇಳ್ತಾ ಇದ್ರು ವೀರಭದ್ರ ಕಾಡದೇವರ ಮಠದ ವೀರಭದ್ರ ದೇವಸ್ಥಾನ ಅಭಿವೃದ್ಧಿ ಆಗ್ತಾ ಇದೆ. ಅದೇ ಪ್ರಕಾರ ಶ್ರೀಶೈಲ ಪೀಠಕ ಕೂಡ ಅವರು ಪೀಠಾಧಿಕಾರಿಗಳಾಗಿರೋದ್ರಿಂದ ಆ ಕ್ಷೇತ್ರವನ್ನು ಕೂಡ ಅಭಿವೃದ್ಧಿ ಮಾಡಬೇಕಂತ ನಮ್ಮ ಶ್ರೀಗಳು ಈಗಾಗಲೇ ತಮ್ಮ ವಿಚಾರವನ್ನು ವ್ಯಕ್ತ ಮಾಡಂತ ಹೇಳಿದ್ದಾರೆ. ಆ ಸಂದರ್ಭದಲ್ಲಿ ಬಂದಂತಹ ಜನರಿಗೆ ಉಳಿದುಕೊಳ್ಳಲು 400 ಯಾತ್ರಿ ನಿವಾಸ ರೂಪುಗಳನ್ನ ಇವತ್ತು ಕಟ್ತಾ ಇದ್ದಾರೆ. ಅವು ಬಂದ ಮಾತು ಕೇಳೋದು ನನ್ನ ವಿಚಾರ ಇಷ್ಟ. ಆ ಭಕ್ತ ಏನಿವತ್ತು 400 ಯಾತ್ರಿ ನಿವಾಸಗಳನ್ನು ಕಟ್ತಾ ಇದ್ದಾರೆ, ಅದಕ್ಕೆ ನಾವು ಸಂಪೂರ್ಣವಾದ ಸಹಾಯ ಸಹಕಾರ ಮಾಡ್ಬೇಕಂತ ಈ ಸಂದರ್ಭದಲ್ಲಿ ತಿಳ್ಕೊಂಡ ಹೆಚ್ಚಿಗೆ ಮಾತಾಡ್ದ. ಯಾಕಂದ್ರೆ ನೀವು ಬೆಳಗಿನಿಂದ ಬಂದು ಕೂತಿದ್ದೀರಿ, ಸಾಕಷ್ಟು ವಿಚಾರವನ್ನ ಇವತ್ತು ಹೇಳಬೇಕಾಗಿದೆ. ದಯವಿಟ್ಟು ಇವತ್ತು ತಾವೆಲ್ಲರೂ ಬಂದದ್ದು ಪ್ರಕಾಶ್ ಹುಕ್ಕೇರಿ ಅವ್ರ ಸಲುವಾಗಿಲ್ಲ. ತಾವೆಲ್ಲರೂ ಬಂದದ್ದು ಇವತ್ತ ಜಗದ್ಗುರುಗಳ ಆಶೀರ್ವಾದ ಮತ್ತು ವಿಶೇಷವಾಗಿ ಉಪಮುಖ್ಯಮಂತ್ರಿ ಡಿ.ಕೆ ಶಿವಕುಮಾರ್ ಅವರ ವಿಚಾರ ಮತ್ತು ಯಾತ್ರಿ ನಿವಾಸವನ್ನು ಉದ್ಘಾಟನೆ ಮಾಡಲಿಕ್ಕೆ ತಾವೆಲ್ಲರೂ ಬಂದಿದ್ದೀರಿ ಅಂತ ಈ ಸಂದರ್ಭದಲ್ಲಿ ನನ್ನ ವಿಚಾರವನ್ನು ವ್ಯಕ್ತ ಮಾಡಿ ನನ್ನ ಮಾತುಗಳಿಗೆ ವಿರಾಮವನ್ನು ಹೇಳ್ತಾ ಇದ್ದೇನೆ.